ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಊಟಿ ಟ್ರಿಪ್ ಪಾರ್ಟ್ 2 ಆಗಿದೆ. ಸೊ ನೋಡಿದ್ರಲ್ಲ ಲಾಸ್ಟ್ ವ್ಲಾಗಲ್ಲಿ ನಾವು ಇಲ್ಲಿವರೆಗೂ ಲವ್ ಡೀಲ್ ಒಂದು ರೈಲ್ವೆ ಸ್ಟೇಷನ್ವರೆಗೂ ಬರೋದು ಮಾತ್ರ ಹಾಕಿದ್ದೆ. ಅದಾದಮೇಲೆ ಕೂಡ ನಾನು ಇಲ್ಲಿ ಜಾಸ್ತಿ ಏನು ವ್ಲಾಗ್ಗೆ ಅಂತ ವೀಡಿಯೋಸ್ ಮಾಡಲಿಲ್ಲ, ಬಟ್ ಡಾನ್ಸ್ ವೀಡಿಯೋಸ್ ಒಂದಷ್ಟು ಮಾಡ್ಕೊಂಡ್ವಿ. ಕೆಲವೊಂದು ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ ನಾನು. ಸೊ ಇದರಲ್ಲೂ ಹಾಕೋಣ ಅಂತ ಅಂದ್ಕೊಂಡು ಇದನ್ನು ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಅಲ್ಲಿಂದ ನಾವು ಹೋಟೆಲ್ ಕಡೆ ರೂಮ್ ಕಡೆ ಬಂದಿದ್ದೆ. ಫೈರ್ ಕ್ಯಾಂಪು ತುಂಬ ಹೊತ್ತು ಆಡಿದ್ವಿ. ಆ ಒಂದು ಇದ್ರಲ್ಲಿ ನಾನು ವೀಡಿಯೋನೇ ಮಾಡಿಲ್ಲ. ರಾತ್ರಿ ಕ್ಯಾಂಪ್ ಫೈರ್ ಎಲ್ಲ ಮಾಡಿ ಊಟ ಮಾಡಿಕೊಂಡು ಮಲಗಿದ್ವಿ. ಈಗ ಬೆಳಗ್ಗೆ ಎದ್ದಿದ್ದೀವಿ. ಊಟಿಯಲ್ಲಿ ಸೂರ್ಯ ಕಾಣಿಸ್ತಿದ್ದಾನೆ. ಇವತ್ತು ಬಂದಾಗಿಂದ ಕಾಣಿಸಿರ್ಲಿಲ್ಲ. ಇವತ್ತೆಲ್ಲ ಡೈಲಿ ಕಲಿಸ್ತಾನೆ ಸೂರ್ಯ. ಊಟಿಯಲ್ಲಿ ಬಂದಾಗಿಂದ ಕಾಣಿಸಿಲ್ಲ ಈಗ. ಸೊ ಏನಾದರೂ ಮುಂದೆ ಕಾಫಿ ಗಿಫಿ ಕುಡ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗೋಣ ಅಂತ ವಾಕ್ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಎಲ್ಲ ಲೇಡೀಸ್ ಗ್ಯಾಂಗ್. ಓಕೆ ಚಲೋ. ಇಂಥ ಜಾಗದಲ್ಲಿ ನಿಂಗೆ ಒಂದು ಮನೆ ಕೊಟ್ಟರೆ ಏನು ಮಾಡ್ತೀಯ? ಇರ್ತೀಯ? 100% ಇರ್ತೀನಿ. ಖುಷಿಯಾಗಿರ್ತೀನಿ. ಏನಿಲ್ಲ ಅಂದರೂ ಇರ್ತೀನಿ ಪಕ್ಕ. ಬಟ್ ಮನೆ ಚೆನ್ನಾಗಿದೆ, ಅನುಕೂಲ ಇರಬೇಕಷ್ಟೇ. ಬೇರೆ ಬೇರೆ ಎಲ್ಲ ಏನು ಬೇಡ. ಶಾಪಿಂಗು, ಮಾಲ್ಗಳು, ಮೂವಿಗಳು ಎಲ್ಲ ಏನು ಬೇಡ. ಹಸ್ಬೆಂಡ್ ಹೇಳ್ತಾರೆ, ಆಯಿತು ನಿಂಗೊಂದು ಇಲ್ಲಿ ಮನೆ ಕೊಡಿಸ್ಬಿಡ್ತೀನಿ, ಇದ್ಬಿಡು ಅಂತ. ರೆಸ್ಟ್ ಲೈಫ್ ನಾನು ಇಲ್ಲೇ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಮಾಡ್ತೀನಿ ಕೂಡ. ನೋಡ್ರಿ ಮಾ మేము అదే ఆపకపోయి చూస్తుంది కాఫీ అంగడి ఏమైనా ఉందో మాకు ఫ్రెండ్స్ మాకు ఆకలి అవుతాం పుస్తకం ಕರ್ನಾಟಕ ಹೊಡ್ಕೊಂಡು ಅಷ್ಟು ಬಿಲ್ಲ ಈ ಕಾರ್ ಅಂತ ಜಾಗ ಬಂತು ನೋಡ ನಿಂದು ಬ್ಲೂ ಹೌಸ್ ಮರ. ನಿಂದು ಬ್ಲೂ ಹೌಸ್ ಪೋರ್ಚುಗೀಸ್ ಮನೆ ಅದು. దీనికన్నా పోయింది దానికే ತೆಗೆದು ಆಮ್ಲೆಟ್ ಇದು ತಿನ್ಬೋದಾ ನಾನು? ವೈ ನಾಟ್? ఇది తినపడా అట్లా ముసుకుంటే మార్పేస్తుందండి మాత్రం అయ్యో అవును కూడా ఉన్నాడా నైట్ నీకు అది ಎಲ್ಲ ಆಯಿತು. ಆಲ್ಮೋಸ್ಟ್ ನೀಟಾಗಿ ಎಲ್ಲ ರೆಡಿ ಆಗಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಊಟಿನ ಬಿಟ್ಟು ಆಲ್ಮೋಸ್ಟ್ ಬೇಗನೆ ಹೋಗ್ತೀವಿ. ಬಿಕಾಸ್ ಒಳಗಡೆ ಸಿಕ್ಕಾಪಟ್ಟೆ ರಶ್ ಇದೆ. ಊಟಿ ಒಳಗಡೆ ಹೋಗೋಕ್ಕಾಗಲ್ಲ ಇವತ್ತು. ಅದಕ್ಕೆ ಊಟ ನೋಡೋಣ ಇಲ್ಲೇ ಎಲ್ಲಾದರೂ, ಇಲ್ಲಾಂತಂದರೆ ಹೋಗ್ತಾ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಓಕೆ, ಈಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಗಾಡಿ ಹತ್ರ ಇದ್ದಾರೆ. ನಾನು ರೆಡಿ ಆಗಿಬಿಟ್ಟು ಒಂದು 2 ರೀಲ್ಸ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಈ ಬ್ಯುಸಿಯಲ್ಲಿ 2 ರೀಲ್ಸ್ ಅದು ಹೆಂಗೆ ಮಾಡೋದೋ ಗೊತ್ತಿಲ್ಲ. ಓಕೆ ಚಲೋ. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸೇ ಕೊಡ್ತು ಈ ಒಂದು ಏನಂತಾರೆ ಅದನ್ನು, ಬಂಗ್ಲಾ ಹೌಸ್ ರೂಮ್ ಏನಿದು, ಹೋಮ್ ಸ್ಟೇ. ಎಸ್, ಮೋರ್ ದೆನ್. ಓಕೆ ಚಲೋ. ನನ್ನ ಸ್ಯಾರಿ ಇವತ್ತು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಏನು ಗೊತ್ತಾ, ಇದು ಬಂದು ನನ್ನ ಟೀ ಶರ್ಟ್ ವೇವ್ ಮಾಡಿರೋದು. ಲೈಕ್ ಸ್ಯಾರಿಗೆ ಡಿಫ್ರೆಂಟ್ ಸ್ಟೈಲ್ ಮಾಡಿದ್ದೀನಿ ಈ ಸ್ಯಾರಿ. ಐ ಥಾಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ, ನೋಡೋಣ. ಓಕೆ ಚಲೋ. ಎಲ್ಲ ಲಗೇಜ್ ಎಲ್ಲ ಗಾಡಿಗೆ ಹಾಕ್ತಾ ಇದ್ದೀವಿ. ಸೊ ಒಟ್ಟಿಗೆ ಬಾಯ್ ಹೇಳುವಂಥ ಸಮಯ ಇನ್ನೂ ಸ್ವಲ್ಪ ಇದೆ, ಟೈಮ್ ನೋಡೋಣ.
ನಮ್ಮ ಅಕ್ಕ ಹೆಂಗೆ ಕಾಣಿಸ್ತಾಳು ನೋಡಿ. ನಂದೊಂಥರ ಡಿಫ್ರೆಂಟ್, ಅವಳದೊಂಥರ ಡಿಫ್ರೆಂಟ್ ಸ್ಟೈಲ್. ನಂತ ಓಕೆ, ಆಮೇಲೆ ಸಿಗ್ತೇವೆ. ನಿಮ್ಗೆ ಬ್ಯಾಗಲ್ಲಿ ಕಂತಲಿಲ್ಲ ಊಟಿ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದಿದ್ದೆ. ಈ ಥರದ್ದು ಒಂದು ವ್ಯೂ ಪ್ಲೇಸ್ ಇದೆ, ಲೇಕ್ ಇದೆ. ಬಟ್ ಆ ಕಡೆ ಇರೋ ಒಂದು ಯೆಲ್ಲೋ ಫ್ಲವರ್ಸ್ ಇದೆಯಲ್ಲ, ಅದು ವರ್ಷಕ್ಕೊಂದ್ಸಾರಿ ಅಂತ ಬರೋದು. ಸಖತ್ತಾಗಿ ಕಾಣಿಸ್ತಿತ್ತು. ಶೂಟಿಂಗ್ ಎಲ್ಲ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಈ ಒಂದು ವ್ಯೂ ಪ್ಲೇಸು. ಸೊ ಇಲ್ಲಿ ಒಂದಷ್ಟೊತ್ತು ನಿಲ್ಸಿದ್ವಿ. ಬಿಕಾಸ್ ನಾವು ಊಟಿ ಒಳಗೆ ಹೋಗಲಿಲ್ಲ. ಯಾಕೆ ಅಂದರೆ ಸ್ಯಾಟರ್ಡೆ ಸಂಡೇ ಅಲ್ವಾ, ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಎಷ್ಟು ಇದ್ದರು ಅಂದರೆ ನಾವು ಒಳಗಡೆನೇ ಹೋಗಲಿಲ್ಲ. ವೆಹಿಕಲ್ ಒಳಗೆ ಹೋಯ್ತು, ಹೊರಗಡೆ ಬರೋದಕ್ಕಂತೂ ಮಿನಿಮಮ್ ಒಂದು 5 hours ಟೈಮ್ ತೊಗೊಳುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದಂತ ಹೇಳಿ ಡೈರೆಕ್ಟ್ ನಾವು ಬಂದುಬಿಟ್ವಿ. ಮೈಸೂರು ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ. ಸೊ ಬಂದು ನಾನ್ ವೆಜ್ ಊಟ ಚೆನ್ನಾಗಿ ಬಾರಿಸ್ಬಿಟ್ಟು ಎಲ್ಲ ಮಟನ್ ಬಿರಿಯಾನಿ ಅದು ಇದು ಎಲ್ಲ ತೊಗೊಂಡು ಚೆನ್ನಾಗಿ ತಿಂದ್ಬಿಟ್ಟು ಇವಾಗ ಎಲ್ಲ ಕುತ್ಕೊಂಡಿದ್ದೀವಿ ಇಲ್ಲಿ. ಇವರು ನಮ್ಮ ಯಂಗೆಸ್ಟ್ ಅಜ್ಜಿ. ಸಪ್ರೇಟಾಗಿ ಎಂತ ತಂದ್ಕೊಡ್ತಾರೆ ಅದಂತೆ ಒಂದು ಸ್ವಲ್ಪ ಕಾಲು ಎತ್ಕೊಂಬ ಹೋಗಪ್ಪ. ಇದಂತೆ ಅವಳು ಸ್ವಲ್ಪ ಅವ್ನು ಸ್ವಲ್ಪ ನೀವೇ ಕೊಡ್ಬೇಕು. ಇವಳು ಕೊಟ್ಲಾ? ಅಜಿತ ಬಂದು ಕೊಟ್ಲು. ಅಜ್ಜಿ ಅಮ್ಮಮ್ಮ, ಅಜ್ಜಿ ಅಲ್ಲ ನಮ್ಮಮ್ಮ ನೀನು. ನಂಗ ನೆನ್ನೆಯಿಂದ ಹಂಗೆಲ್ಲ ತೆಗ್ದಿದ್ರೆ 2-3 ಹಾಂ ಸ್ಕಿನ್ ಕಲರ್ ಹೋದ್ರೂ ಪರವಾಗಿಲ್ಲ, ನಮ್ಗೆ ನೇಲ್ ಕಲರ್ ಇಂಪಾರ್ಟೆಂಟ್. ಹೆಂಗೆ ಟ್ಯಾನ್ ಆದರೂ ಪರವಾಗಿಲ್ಲ, ನಮ್ಮ ನೇಲ್ ಕಲರ್ ಹೋದ್ರೆ ಇಂಪಾರ್ಟೆಂಟ್. ಇದು ನೇಲ್ ಕಲರ್ ಹಲ್ದಿ ಹೋಗ್ಬೇಕು ಅಂತಂದರೆ ಬಿಸಿಲಲ್ಲಿ ಒಂದು 2 ನಿಮಿಷ ಕೈ ಹಿಂಗೆ ಇಟ್ಕೊಂಡಿದ್ರೆ ಅದು ಹೋಗ್ಬಿಡುತ್ತೆ. ಬೇಕಾದ್ರೆ ನಾನು ಆಮೇಲೆ ಲೈವಲ್ಲಿ ತೋರಿಸ್ತೀನಿ ನಿಮಗೆ, ಲೈವ್ ವಿಡಿಯೋ ಮಾಡಿಕೊಂಡು. ಏನೋ ಆಯ್ತಲ್ಲ ಎರಡು 4 ಕಾಲ ಕೆಳಗೆ ಹಾಕಿ ಮಾಡಿದ್ದಾರೆ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಸೂಕ್ಷ್ಮ ಆಗಿ ನೋಡಿದ್ರೆ ಇಲ್ಲಿ ಒಂದು ಚಿರತೆ ಕೂತ್ಕೊಂಡಿದೆ ಮರದಲ್ಲಿ. ನಮಗಂತೂ ಕಾಣಿಸ್ತು ತುಂಬ ಹತ್ತಿರದಿಂದ. ತುಂಬ ಜನ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ರು. ಸಖತ್ತಾಗಿತ್ತು. ಹೆಂಗೋ ನನಗೆ ಅಂದ್ಕೊಂಡೋಗಿದ್ದೆ, ಆಸೆ ಪಟ್ಟಿದ್ದೆ ನಾನು ಏನಾದರೂ ಒಂದು ಆ ಥರದ್ದು ಒಂದು ಪ್ರಾಣಿ ನೋಡಬೇಕು ಅಂತ. ಫೈನಲಿ ನೋಡಿದ್ವಿ. ಆನೆಗಳಂತೂ ಸಿಕ್ಕಾಪಟ್ಟೆ ನೋಡಿದ್ವಿ. ಸೊ ವೀಕೆಂಡ್ ಆಗಿರೋದ್ರಿಂದ ನಾವು ಎಲ್ಲೂ ಜಾಸ್ತಿ ಓಡಾಡೋಕ್ಕಾಗಲಿಲ್ಲ. ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಆ್ಯಂಡ್ ತುಂಬ ರಜೆಗಳಿದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಮೈಸೂರು ಮಹಲ್ ಮಾತ್ರ ನೋಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ.
ಲಾಸ್ಟ್ ಮೈಸೂರು ಹೈವೇಯಲ್ಲಿ KFCಯಲ್ಲಿ ಮಕ್ಕಳಿಗೆ ಇಷ್ಟವಾಗಿರೋದೆಲ್ಲ ಕೊಡಿಸ್ಬಿಟ್ಟು ಎಲ್ಲ ತಿನ್ಕೊಂಡು ಲಾಸ್ಟ್ ಒಂದು ವಿಡಿಯೋ ಇಲ್ಲಿ ಮಾಡಿಕೊಂಡು ಸೊ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೋಗ್ಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಓಕೆ ಬಾಯ್ ಬಾಯ್, ಲವ್ ಯು ಆಲ್.